चप्पल पहन बा ಅಣ್ಣ ನಮಸ್ತೆ ಓಪನ್ ಮಾಡಿದ್ದಾರೆ ಇವರು ಬ್ರೇಕ್ ಮಾಡಿದ್ದಾರೆ ಓಪನ್ ಮಾಡಿದ್ದಾರೆ ಬ್ರೇಕ್ ಮಾಡಿಲ್ಲ ಈಗ ಅವನ ಹತ್ರ ಮಾತಾಡ್ತೀವಿ ಸರ್ ಅವನ ಮನೆ ಹೇಳೋದು ಕೋಲಾರ ಸರ್ ಕೋಲಾರ ಬೆಳಿಗ್ಗೆ 6 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ ಅವರು ಯಾವ ಕಾರಣದಿಂದ ಮಾಡಿದ್ದಾರೆ ಇಲ್ಲ ಸರ್ ಅವರು ಸಂಜೆ ಮರ ಸೊಪ್ಪದವರು ಇಲ್ಲಿದ್ದಾರೆ ಬರ್ತಾ ಇದ್ದಾರೆ ಸಾಕಪ್ಪ ಹಿಂದೆ ಮುಂದೆ ಹೋಗೋದು ರಿಪೋರ್ಟ್ ಮಾಡ್ತೀರಿ ಹೋಗ್ಲಿ ಮಾಡೋಣ. ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಜೆ ಕಾಲೋನಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ಬೇಸಿಕಲಿ ಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್, ಗಲ್ಪೇಟೆ, ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲಿಂದ ಶಮ 3 ಜನ ಮಕ್ಕಳಿಗೆ ಕರ್ಕೊಂಡೋಗಿ ಎಲ್ಲಿ ವಾಸ ಇದ್ದರು ಅವ್ರದ್ದು ಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟೆ ನಡ್ತಾ ಇತ್ತು.
ಸೊ ಇವರು ಆರೋಪಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗಲ್ಪೇಟೆಯಿಂದ ಬೈಕಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಮನೆಗೆ. ಆಮೇಲೆ ಬೈಕಲ್ಲಿ ಇಲ್ಲಿ ಬಂದಿದ್ದಾರೆ JJ ಕಾಲೋನಿ ಚಿಂತಾಮಣಿಗೆ. ಮತ್ತು ಮನೆಯಲ್ಲಿ ಹೋಗಿ ಇಬ್ಬರು ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವ್ರ ವೈಫ್ ಮತ್ತು ರೇಷ್ಮಾದು ಇಬ್ಬರು ಜನದು ಚಾಕುವಿಂದ ಮರ್ಡರ್ ಮಾಡಿದ್ದೀರ. ಮತ್ತು 3 ಜನ ಮಕ್ಕಳು ಯಾರು ಇದ್ದರು ಅವ್ರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಅವರು ಮುಂದೆ ಬೇರೆ ಏನು ಕಾರಣ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. ಸರ್, ಇದರ ಹಿನ್ನೆಲೆ ಕುಟುಂಬಸ್ಥರ ಏನನ್ನ ಬೇರೆ ರೀತಿಯಲ್ಲಿ ಇದೆಯಾ ಸರ್ ಅಂತ? ಇಲ್ಲ, ಈ ಥರದ್ದು ಯಾವುದೂ ಇರಲಿಲ್ಲ. ಮೊದಲಿಂದ ಈ ಥರ ಗಲಾಟ 3-4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸಿನ್ಸ್ ಈ ವಾಪಸ್ ಹೋಗ್ತಾ ಇಲ್ಲ ವೈಫ್, ಈ ಥರ ಅವರಿಗೆ ಸಮಸ್ಯೆ ಇತ್ತು. ಅದು ಸಮಸ್ಯೆ, ಅದು ಮೇನ್ ಕಾರಣ ಇದೆ. ಈ ಕಾರಣ ಬಗ್ಗೆ ಇವರು ಈ ಥರ ಬೇಜಾರಾಗಿ ಈ ಥರ ಮಾಡಿದ್ದಾರೆ ಸರ್. ಮತ್ತು ಅವರು ಕುಟುಂಬಸ್ಥರು ಹೇಳೋದೇನೆಂದರೆ ಕೆಲವರು ಇಲಿಗಲ್ ಆ್ಯಕ್ಟಿವಿಟೀಸ್ ಇತ್ತು, ರಾತ್ರಿ ಎಲ್ಲ ಹೊಡಿತಾ ಇದ್ದ. ಆ ಇಲಿಗಲ್ ಆ್ಯಕ್ಟಿವಿಟೀಸಿಂದ ಇವಂಗೆ ಬಂದು ಪ್ರತಿದಿನ ಟಾರ್ಚರ್ ಮಾಡ್ತಾ ಇರ್ತಕ್ಕಂಥ ಒಂದು ಆರೋಪ ಸರ್. ನೋಡಿ, ಅದನ್ನು ನಾವು ವೆರಿಫೈ ಮಾಡ್ತೀವಿ. ನಮಗೆ ಯಾವುದು ಈ ಥರ ಈ ಫ್ಯಾಮಿಲಿಯಿಂದ ಏನೂ ಕಂಪ್ಲೇಂಟ್ ಈ ಥರದ್ದು ಬರಲಿಲ್ಲ. ಈ ಥರ ಬಂದು ಪ್ರತಿದಿನ ಗಲಾಟ ಮಾಡ್ತಾರೆ. ಮೊದಲೇ ಯಾವಾಗೂ ಅಪ್ರೋಚ್ ಮಾಡಿಲ್ಲ ಅವರು. ಮತ್ತು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದು ಏನಿದೆ ರೆಗ್ಯುಲರ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಹೆಣ್ಣೆದು ಕೇಸಸ್ ಆಗ್ತಾಯಿದೆ, ಗ್ಯಾಮ್ಲಿಂಗ್ದು ಕೇಸಸ್ ಆಗ್ತಾಯಿದೆ. ಮತ್ತು ಮೊನ್ನೆ ನಾವು ಗಾಂಜಾ ಕನ್ಸ್ಯೂಮರ್ಸ್ ಮೇಲೆ ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಜನ ಮೇಲೆ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಜೊತೆಗೆ ಗಾಂಜಾ ಪೆಡ್ಲರ್ ಯಾರು ಇದ್ದಾರೆ ಅವ್ರ ಮೇಲೆ ಕೂಡ ಕೇಸ್ ರಿಜಿಸ್ಟರ್ ಮಾಡಿ 3 kg ಜಸ್ಟ್ 3 ದಿನ ಹಿಂದೆ ಅವರಿಂದ ಸೀಸ್ ಮಾಡಿದ್ದೀವಿ. ಸೊ ನಾವು ರೆಗ್ಯುಲರ್ ಆಗಿ ಇಲ್ಲಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ. ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಈ ಜಾಗ ಇಲ್ಲ. ಒಂದು ವಾರದಿಂದ ಬೇರೆ ಬೇರೆ ಗಲಾಟೆ ಆಗಿರ್ಬೋದು, ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಇದು ಹೆಚ್ಚಾಗಿ ನಡೀತಾ ಇದೆ ಸರ್ ಚಿಂತಾಮಣಿ ನಗರದಲ್ಲಿ ಅಂತ. ನೋಡಿ, ಆಲ್ ದೀಸ್ ಇನ್ಸಿಡೆಂಟ್ಸ್ ಆರ್ ನಾಟ್ ಕನೆಕ್ಟೆಡ್. ಅದು ಕನೆಕ್ಟೆಡ್ ಇಲ್ಲ, ಅದು ಸೆಪ್ರೇಟ್ ಇನ್ಸಿಡೆಂಟ್ಸ್ ಇದೆ. ಒಂದು ಮೊನ್ನೆ ಹೂವನ ಮಾರ್ಕೆಟ್ ಹತ್ರ ಗಾಡಿ ಪಾರ್ಕಿಂಗ್ ಮಾಡಿದಾಗ ಟೈಮಲ್ಲಿ ಒಂದು ಗಲಾಟ ಆಗಿತ್ತು. ಒಂದು ವಾರ ಹಿಂದೆ ಒಬ್ಬರು ಲೇಡಿದು ಈ ಅಂದರೆ ಕಾಲೇಜ್ ಗರ್ಲ್ಗೆ ಏನು ಚುಡಾಯಿಸಿದ್ದಾರೆ, ಈ ಥರ ಒಂದು ಗಲಾಟ ಆಗಿತ್ತು. ಸೊ ಇದು ಇನ್ನೂ ಕನೆಕ್ಷನ್ ಇಲ್ಲ ಯಾವುದು ಥರ ಇದು. ಬಟ್ ನಾವು ಡೆಫಿನೆಟ್ಲಿ ನಮ್ಮ ಪೊಲೀಸ್ ಪೆಟ್ರೋಲಿಂಗ್ ಜಾಸ್ತಿ ಮಾಡ್ತೀವಿ. ಆಲ್ರೆಡಿ ಪ್ರತಿದಿನ ಫುಡ್ ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಪ್ರಿವೆಂಟಿವ್ ಆ್ಯಕ್ಷನ್ಸ್ ಕೂಡ ತಗೊಳ್ತೀವಿ. ಅವರು ಸರೆಂಡರ್ ಮಾಡಿದ್ದಾರೆ ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು. ಅಲ್ಲಿ ಅವ್ರದ್ದು ಮನೆ ಇದೆ, ಇಲ್ಲಿಂದ ವಾಪಸ್ ಹೋದರು. ಅವರು ಗಲ್ಪೇಟೆ ಸ್ಟೇಷನಲ್ಲಿ ಸ್ವಂತ ಬಂದು ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಫಸ್ಟ್ ಮಾಹಿತಿ ಬಂದಿತ್ತು ಗಲ್ಪೇಟೆಯಿಂದ. ಏನು ಮಾಡಿದ್ರು? ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ವಾಪಸ್. ಈಗ ನಾವು ಸೆಕ್ಯೂರ್ ಮಾಡಿದ್ದೀವಿ. ಅವ್ರದ್ದು ಇಂಟರ್ಗೇಷನ್ ಮಾಡ್ತೀವಿ, ಕೇಳ್ತೀವಿ ಅವ್ರಿಗೆ ಎಲ್ಲಿ ಬಿಟ್ಟು ಹೋಗಿದ್ದೀರಾ ಅಥವಾ ಏನು ಮಾಡಿದ್ದೀರಾ, ಏನಾಗಿದೆ ಅದು ಇಲ್ಲ ಅವ್ರಿಗೆ ಇಂಟರ್ಗೇಷನ್ ಮಾಡಿ ಆದಮೇಲೆ ಗೊತ್ತಾಗುತ್ತೆ. ಮಕ್ಕಳಿಲ್ಲ ಸರ್ ಜೊತೆಲಿ? ಇಲ್ಲ, ಅವ್ರಿಗೆ ಮನೆಯಲ್ಲಿ ಬಿಟ್ಟು ಅವರು ಸರೆಂಡರ್ ಮಾಡಿದ್ದಾರೆ.